ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು 2 to 3 days ಟ್ರಿಪ್ ವ್ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ ಇದು ನಡೆದು ಒಂದು 2 months ಆಗಿರುತ್ತೆ, ಲೈಕ್ ಡಿಸೆಂಬರ್ ಆರ್ ಜಾನ್ವರಿಯಲ್ಲಿ. ಡ್ರಾಫ್ಟ್ ಕ್ಲಿಯರ್ ಮಾಡ್ತಾ ಇದೆ, ಬಟ್ ಇದನ್ನ ಪೋಸ್ಟ್ ಮಾಡ್ದಿರಾ ಇರಬೇಕು ಅಂತ ಅನಿಸ್ಲಿಲ್ಲ, ಹಾಗಾಗಿ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂದರೆ, ಈ ವ್ಲಾಗಲ್ಲಿ ಆ ಟೈಮಲ್ಲಿ ಸುಮ್ಮನೆ ಹಾಗೆ ಟ್ರಿಪ್ ಅಂತ ಅಂದ್ಕೊಂಡ್ವಿ, ಬಟ್ ಅದು ಫೈನಲಿ GRS ಮುಗಿಸ್ಕೊಂಡು ಹಾಗೆ ಮಡಿಕೇರಿ ಟ್ರಿಪ್ ಆಗಿರುತ್ತೆ. ನಾವೆಲ್ಲರೂ ಒಂದು 2 ಕಾರಲ್ಲಿ ಹೊರಟಿವಿ, ಒಂದು ಕಾರ್ ಮತ್ತು ಒಂದು ಜಿಪ್ಸಿಯಲ್ಲಿ. ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ನಾವು ಫೈನಲಿ 11:30ಗೆ GRSಗೆ ರೀಚ್ ಆದ್ವಿ. ವಿಡಿಯೋ ಮಾಡ್ತಾ ಇದ್ದೀನಿ, ಭಯ ಬೀಳ್ತಾರೆ. ಭಯಂಕರವಾಗಿದ್ದೀವಿ ಎಲ್ಲರೂ. ಇವರು ತಿಮ್ಮಿ, ಇವರು ದೂರ ಹೋಗು. ಮೋನಿ. ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಎಲ್ಲ ಒಟ್ಟೊಟ್ಟಿಗೆ ಬರ್ತಿದೆ, ಹೆಂಗೆ ಅಂತ ಅರ್ಥ ಆಗಿಲ್ಲ. ಹಂಗ ಹತ್ರದಿಂದ ವೇಸ್ಟ್ ಮಾಡ್ತಾರೆ ನೋಡಿ, ಎಲ್ಲರೂ ಇಲ್ಲ ಇದ್ದಾರೆ ಫಿಟ್ಟಿಂಗ್. ಓಕೆನಾ? ಓಕೆನಾ? ಬೇಗ ನಡೀರಿ ಮುಂದಕ್ಕೆ. ನಾವು ಫಸ್ಟ್ ರೆಸಾರ್ಟ್ ಅಂತ ಅನ್ಕೊಂಡ್ವಿ. ಸಡನ್ ಆಗಿ ರೆಸಾರ್ಟ್ ಕ್ಯಾನ್ಸಲ್ ಆಗಿದ್ದಕ್ಕೆ GRSಗೆ ಬಂದಿದ್ದು. ಬಟ್ ನಾವು ಬರೋ ಟೈಮ್ ಯಾವುದೋ ಸ್ಕೂಲ್ ಮಕ್ಕಳು ಟ್ರಿಪ್ಗೆ ಬಂದಿದ್ರಿಂದ ಸಖತ್ ಕ್ರೌಡ್ ಇತ್ತು. ಅಭಿಮಾನಿ ಅಣ್ಣ ಅಂತೆ. ನಾನು GRSಗೆ 3rd or 4th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಸ್ಕೂಲ್ ಟ್ರಿಪ್ ಬಂದಿದ್ದು. ಅದಾದ್ಮೇಲೆ ಆಫ್ಟರ್ ಲಾಂಗ್ ಟೈಮ್ ಇವಾಗೆ ಬರ್ತಾ ಇದ್ದೀನಿ. ಜೋಕೆಲ್ಲ ಸೊ ಫಸ್ಟ್ ನಾವು ಡ್ರೈ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ವಾಟರ್ ಗೇಮ್ಸ್ಗೆ ಹೋಗೋಣ ಅಂತ ಹೇಳಿ ಫಸ್ಟ್ ಡ್ರೈ ಗೇಮ್ಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ನಮಗಿಲ್ಲಿ ಅಷ್ಟೊಂದು ಗೇಮ್ಸ್ ಏನು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಅಂದರೆ ಲೈಕ್ ಗೇಮ್ಸೂ ತುಂಬ ಕಡಿಮೆ ಇದೆ, ಬಟ್ ವಂಡರ್ಲಾಗೆ ಕಂಪೇರ್ ಮಾಡಿಕೊಂಡಾಗ GRSಲ್ಲಿ ನಮಗೆ ಗೇಮ್ಸ್ ಕಡಿಮೆ ಅಂತ ಅನ್ನಿಸ್ತು. ಆ್ಯಂಡ್ ಡ್ರೈ ಗೇಮ್ಸ್ನ ಒಂದಷ್ಟು ಆಟ ಆಡ್ಕೊಂಡಿದ್ದಾದಮೇಲೆ ವಾಟರ್ ಗೇಮ್ಸ್ಗೆ ಬಂದ್ವಿ. ನಮಗೆ ಡ್ರೈ ಗೇಮ್ಸಲ್ಲಿ ಅಷ್ಟಾಗಿ ಇದ್ಯಾವುದು ಅಷ್ಟೊಂದು ಜೋಶ್ ಅನ್ನಿಸ್ಲಿಲ್ಲ. ಬಟ್ ಝೀರೋ ಗ್ರಾವಿಟಿದು ಒಂದು ಗೇಮ್ನ ಆಡಿದ್ವಿ. ಇನ್ ಕೇಸ್ GRSಗೆ ಯಾರಾದರೂ ಬರ್ತಾ ಇದ್ರೆ ಡೆಫಿನೆಟ್ಲಿ ಅದನ್ನು ಟ್ರೈ ಮಾಡಿ. ಅದರಲ್ಲಂತೂ ಸಖತ್ ಮಜಾ ಇದೆ. ಆ್ಯಂಡ್ ಕೆಲವೊಂದಷ್ಟು ಅಂದರೆ ಆಟ ಆಡೋ ಖುಷಿಯಲ್ಲಿ ನಾವು ವಿಡಿಯೋಸ್ನ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇದು ಮೊಬೈಲ್ ಒಬ್ಬರ ಹತ್ರ ಇರುತ್ತೆ ಅಲ್ವಾ, ಸೊ ಯಾರೋ ಕ್ಯಾಪ್ಚರ್ ಮಾಡಿರೋ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಟರ್ ಗೇಮ್ಸ್ಗೆ ಬಂದುಬಿಟ್ವಿ. ವಾಟರ್ ಗೇಮ್ಸಲ್ಲಿ ಫಸ್ಟ್ ನಾವು ರೈನ್ ಡ್ಯಾನ್ಸ್ಗೆ ಬಂದ್ವಿ. ಮಕ್ಕಳಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ವೈಶು ಅಂತೂ ಕೆಳಗಡೆ ಮಲ್ಕೊಂಡು ಒದ್ದಾಡಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ಲು. ಅವಳಂತೂ ಸಿಕ್ಕಾಪಟ್ಟೆ ಖುಷಿ. ಅಂದರೆ ಈ ಥರ ವಾಟರ್ ಗೇಮ್ಸ್ಗೆ ಕರ್ಕೊಂಡು ಬಂದ್ರು ಲಾಂಗ್ ಟೈಮ್ ಅವಳು ವಾಟರಲ್ಲಿದ್ದರೆ ಅವಳು ನಡ್ಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಫಸ್ಟೇ ಪೂಲಲ್ಲಿ ಹೋಗೋದಕ್ಕಿಂತ ಮುಂಚೆ ವಾಟರ್ ಗೇಮ್ಸಲ್ಲಿ
ರೈನ್ ಡ್ಯಾನ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅವಳಂತೂ ಸಖತ್ ಖುಷಿಯಾಗಿದ್ಲು. ಸೊ ವೇವ್ ಪೂಲ್ಗೆ ಇಷ್ಟು ಟೈಮ್ ಅಂತ ಇರುತ್ತಲ್ವ, ಆ ಟೈಮಲ್ಲಿ ವೇವ್ಸ್ನ ಆನ್ ಮಾಡ್ತಾರೆ. ಆ ಟೈಮಲ್ಲಿ ನಾವು ಆಡ್ಕೊಬೇಕಾಗುತ್ತೆ. ಸೊ ಅಲ್ಲಿ ಒಂದಷ್ಟು ಫೋಟೋಗ್ರಾಫರ್ಸ್ ಇರ್ತಾರೆ ಅಲ್ವಾ, ಅವ್ರ ಹತ್ರನೇ ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ನಾವು ಮುಗಿಸ್ಕೊಂಡು ಬಂದ್ವಿ. ವಾಟರ್ ಗೇಮ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಹೊರಗಡೆ ಬರೋಷ್ಟರಲ್ಲಿ 4:35 ಆಗಿತ್ತು. ಆ್ಯಕ್ಚುಲಿ ಪೂಲ್ಗೆ ಬೇಕಾಗಿರೋ ಅಷ್ಟು ಬಟ್ಟೆಗಳನ್ನ ಮಾತ್ರ ಎತ್ಕೊಂಡು ಮಿಕ್ಕಿದ್ದೆಲ್ಲ ನಾವು ಬ್ಯಾಗ್ನೆಲ್ಲ ಕಾರಲ್ಲಿ ಇಟ್ಬಿಟ್ಟಿದ್ವಿ. ಸೊ ಫೇಸ್ ಎಲ್ಲ ತುಂಬ ಡ್ರೈ ಅಂತ ಅನ್ನಿಸ್ತಾ ಇತ್ತು. ನೀರಲ್ಲಿ ಆಟ ಆಡ್ತಿದ್ವಲ್ವ, ಮಧ್ಯದಲ್ಲೇ ಕ್ಯಾಂಟೀನಲ್ಲಿ ಊಟ ಮುಗಿಸ್ಕೊಂಡಿದ್ವಿ. ಸೊ ಎಷ್ಟೇ ಆದರೂ ನೀರಲ್ಲಿ ಆಟ ಆಡಿದಾಗ ಸಖತ್ ಸುಸ್ತಾಗುತ್ತೆ ಅಲ್ವಾ. ಸೊ ಹಂಗಾಗಿ ಏನಾದರೂ ಸ್ನ್ಯಾಕ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲ ಮುಗ್ದಾದ್ಮೇಲೆ ಹೊರಗಡೆ ಹೋಗಬೇಕಾದ್ರೆ ಸ್ಕೇರಿ ಹೌಸ್ಗೆ ಹೋದ್ವಿ. ಬಟ್ ಏನೇನು ಚೆನ್ನಾಗಿಲ್ಲ, ಒಂದು ಸ್ವಲ್ಪನೂ ಭಯ ಆಗಲಿಲ್ಲ. ಮೇ ಬಿ ಮಕ್ಳಿಗೆ ಓಕೆ ಅನ್ಸುತ್ತೆ, ನಮಗೇನು ಅಷ್ಟೊಂದು ಭಯ ಅನಿಸ್ಲಿಲ್ಲ. ಸ್ಕೇರಿ ಹೌಸ್ ಮುಗಿಸ್ಕೊಂಡು ಹೊರಗಡೆ ಬಂದಾದ್ಮೇಲೆ ಸ್ನ್ಯಾಕ್ಸ್ ತಗೊಳ್ತಾ ಇದೀವಿ. ಡ್ರೈ ಆಗಬೇಕು, ಸೊ ಹಾಗೆ ಬಿಟ್ಟಿದ್ದೀವಿ. ಏನು ಸೊ GRS ಮುಗಿಸ್ಕೊಂಡು ನಾವು ಮಡಿಕೇರಿ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಹೋಮ್ ಸ್ಟೇ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಯೂಶ್ವಲಿ ಮುನಿಯವರು ಮಡಿಕೇರಿ ಕೂರ್ಗ್ ಕಡೆ ಬಂದಾಗ ಈ ಹೋಮ್ ಸ್ಟೇ ಅಲ್ಲೇ ಯಾವಾಗಲೂ ಸ್ಟೇ ಆಗ್ತಾರೆ. ಗೊತ್ತಿರೋರು ಇರೋದ್ರಿಂದ ಫುಡ್ ಆಲ್ರೆಡಿ ಅರೇಂಜ್ ಮಾಡಿ ಇಟ್ಟಿದ್ರು. ಮಿಡ್ನೈಟ್ 2:33 ಆಗ್ತಾ ಇದೆ. ಬಂದಾಗಿಂದ 3 o'clock ಮಿಡ್ನೈಟ್ವರೆಗೂ ಚಿಟ್ ಚಾಟ್ ಮಾಡಿಕೊಂಡು ಡಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿ ಡಿನ್ನರ್ ಮುಗಿಸೋಷ್ಟರಲ್ಲಿ ಅರ್ಲಿ ಮಾರ್ನಿಂಗ್ 3 o'clock ಆಗಿತ್ತು. ಬಟ್ ಮಕ್ಕಳು ಮಾತ್ರ ನೈಟೇ ಮಲ್ಕೊಂಡ್ಬಿಟ್ಟಿದ್ರು. ನೈಟ್ ಬಂದಾಗ ಅಷ್ಟು ಗೊತ್ತಾಗ್ಲಿಲ್ಲ, ಬಟ್ ಮಾರ್ನಿಂಗ್ ವ್ಯೂ ಅಂತೂ ಸಖತ್ತಾಗಿತ್ತು ಹೋಮ್ ಸ್ಟೇ ಹತ್ರ. ಚೆನ್ನಾಗಿದೆ ಅದು. ಸೊ ನಾವು ಮಾರ್ನಿಂಗ್ ಹೋಮ್ ಸ್ಟೇಯಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೊರಡ್ತಾ ಇದ್ದೀವಿ. ನಿಯರ್ ಬೈ ಅಲ್ಲಿ ಚಿಕ್ಕೋಳೆ ಡ್ಯಾಮ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಆ್ಯಂಡ್ ಇದು ಹೋಮ್ ಸ್ಟೇಯಿಂದ ಹೊರಗಡೆ ಬಂದು ಸ್ವಲ್ಪ ಮುಂದೆ ಬಂದರೆ ಸುತ್ತ ನಮಗೆ ಮೆಣಸಿನ ತೋಟ ಮತ್ತು ಈ ರೀತಿ ಗ್ರೀನರಿ ಇದೆ. ತುಂಬ ಅಂದರೆ ತುಂಬ ಪ್ಲೆಸೆಂಟ್, ಪೀಸ್ಫುಲ್ ಆಗಿದೆ ಈ ಪ್ಲೇಸಸ್ಸು. ಪೂಜೆಗೆ ವಿಳೆದೆಲೆ ಬೇಕು ಅಂದರೆ ಬ್ಯಾಂಗ್ಳೂರಲ್ಲಿ ಎಷ್ಟೆಲ್ಲ ಸುತ್ತಾಡಬೇಕು, ಇಲ್ಲಿ ಇಷ್ಟೊಂದು ವಿಳೆದೆಲೆ ನೋಡು ಎಷ್ಟು ಚೆನ್ನಾಗಿದೆ ಅಂತ ಮಾತಾಡ್ಕೊಂತಿದ್ರೆ. ಬಟ್ ಅಷ್ಟರಲ್ಲಿ ಮುನಿ ಹೇಳಿದ್ರು ಅದು ವಿಳೆದೆಲೆ ಅಲ್ಲ, ಮೆಣಸಿಂದು ಗಿಡ ಅಂತೇಳಿ. ವಿಳೆದೆಲೆ ಎಷ್ಟೊಂದಿದೆ ಇಲ್ಲೆಲ್ಲ ನೋಡಿ. ಮೆಣಸದು ಇದು ಮೆಣಸ ಬರಲ್ಲ. ಬಳ್ಳಿ ಅದು ವಿಳೆದೆಲೆ ಮಾರೇ ಶರಣ್ ಮಂಡೆ ಬಂದಾರ. ಹೋಮ್ ಸ್ಟೇ ಅಲ್ಲಿ ಜಸ್ಟ್ ನೈಟಿಗೆ ಮಾತ್ರನೇ ಅಡುಗೆ ರೆಡಿ ಮಾಡಿ ಇಟ್ಟಿದ್ರು. ಬೆಳಗ್ಗೆ ಬೇಗ ಹೋಗಬೇಕು ಅನ್ನೋ ರೀಸನ್ಗೆ ನಾವು ಯಾವುದೇ ಥರ ಬ್ರೇಕ್ಫಾಸ್ಟ್ ಅವ್ರಿಗೆ ಪ್ರಿಪೇರ್ ಮಾಡೋದಕ್ಕೆ ಹೇಳಿರಲಿಲ್ಲ. ಆ್ಯಂಡ್ ಹತ್ತಿರದಲ್ಲೆಲ್ಲೂ ನಮಗೆ ಹೋಟೆಲ್ ಸಿಗಲಿಲ್ಲ. ಸೊ ಫಸ್ಟ್ ಇಲ್ಲಿ ಸ್ನ್ಯಾಕ್ಸ್ನ ಮುಗಿಸ್ಕೊಳ್ಳೋಣ, ಆಮೇಲೆ ಬ್ರೇಕ್ಫಾಸ್ಟ್ ತಗೊಳ್ಳೋಣ ಅಂತ ಅಂದ್ಕೊಂಡು ಸ್ನ್ಯಾಕ್ಸ್ ಐಟಮ್ ಮಾತ್ರ ತಗೊಂಡ್ವಿ. ಚಿಕ್ಕೋಳೆ ರಿಸರ್ವಾಯರ್, ಚಿಕ್ಕೋಳೆ ಡ್ಯಾಮ್. ಎಂಟ್ರೆನ್ಸ್ ಅಲ್ಲೇ ಮಿಸ್ ಹೊಡಿತಾ ಇದೆ. ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಮುನಿ, ಸುಷ್ಮಾ, ದಿನಿಯಣ್ಣ ಅಲ್ಲಿ ಹೋಗ್ತಾ ಇದ್ದಾರೆ. ಯೂಶಲಿ ರೀಲ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಲ್ವಾ, ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ಡಿಸಪಾಯಿಂಟ್ ಆದೆ. ನೀರ್ ಕಡಿಮೆ ಇದೆ ಆಕ್ಚುಲಿ, ಅದರ್ವೈಸ್
ಚಿಕ್ಕೋಲ್ ಡ್ಯಾಮ್ ಎಲ್ಲರಿಗೂ ಗೊತ್ತೇ ಇರುತ್ತೆ ವಾಟರ್ ಯಾವ ರೀತಿ ಇಲ್ಲಿ ಫ್ಲೋ ಆಗ್ತಾ ಇರುತ್ತೆ ಅಂತೇಳಿ. ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ತುಂಬಾ ವಾಟರ್ ಇತ್ತು. ಸೊ ಈಗ್ಲೂ ಹಾಗೆ ಇರುತ್ತೆ ಅಂತ ಅನ್ಕೊಂಡು ನಮ್ಮನ್ನ ಕರ್ಕೊಂಡ್ ಬಂದ್ರು. ಬಟ್ ಇಲ್ಲಿ ಏನು ಇಲ್ಲ, ಫುಲ್ ಅಂದ್ರೆ ವಾಟರ್ ಫುಲ್ ಕಡಿಮೆ ಆಗ್ಬಿಟ್ಟಿತ್ತು. ಆಕ್ಚುಲಿ ಅವರು ವಿಡಿಯೋ ತೋರಿಸಿದಾಗ ಅಂದ್ರೆ ಅವ್ರು ವಿಸಿಟ್ ಮಾಡಿದ್ರಲ್ವಾ, ಆಗಿನ ವಿಡಿಯೋ ತೋರಿಸಿದಾಗ ತುಂಬಾ ಜೋಶ್ ಆಗಿತ್ತು, ಅಂದ್ರೆ ಖುಷಿ ಆಗಿತ್ತು. ಬಟ್ ಇಲ್ಲಿ ಬಂದು ಇದನ್ನ ನೋಡಾದ್ಮೇಲೆ ನಾನಂತೂ ಫುಲ್ ಡಿಸಪಾಯಿಂಟ್ ಆದೆ. ಬಿಕಾಸ್ ವಾಟರು ಇಲ್ಲ, ಏನೂ ಇಲ್ಲ, ಅಂದ್ರೆ ಲೈಟ್ ಆಗಿ ಫ್ಲೋ ಆಗ್ತಾ ಇತ್ತು. ಹೌದು, ಜೋರಾಗೂ ಬರ್ತಾ ಇತ್ತು ಜಾಸ್ತಿ. ಸುಷ್ಮಾ ಮುನಿ ಎಸ್ ಇದ್ರೊಳಗಡೆ ಹೋಗೋಣ ಬನ್ನಿ. ದಲೈ ಲಾಮಾ, ಸುಭಾಷ್ ಚಂದ್ರ ಬೋಸ್ ಅಂತ. ಹೇ ಗೈಸ್, ಹೇ ಯು ಗೈಸ್, ನಾವು ಚಿಕ್ಕೋಲ್ ಡ್ಯಾಮ್ ಕಂಪ್ಲೀಟ್ ಮಾಡಿಕೊಂಡು ಗೋಲ್ಡನ್ ಬುದ್ಧ ಟೆಂಪಲ್ಗೆ ಬಂದ್ವಿ. ಅಂದ್ರೆ ದಲೈ ಲಾಮಾ ಟೆಂಪಲ್ ಅಂತಾನು ಹೇಳ್ತಾರಲ್ವಾ. ಇಲ್ಲಿ ಟಿಬೇಟಿಯನ್ಸ್ ದೇವಸ್ಥಾನಗಳು ಸಿಕ್ಕಾಪಟ್ಟೆ ಇದೆ. ಅಂಡ್ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬೈಲುಕುಪ್ಪೆ ಮತ್ತೆ ಮುಂಡಗೋಡು ಏನು ಹೇಳ್ತಾರೆ ಅಲ್ವಾ, ಕಂಪ್ಲೀಟ್ ಆಗಿ ಇವರೇ ಸ್ಟೇ ಆಗಿದ್ದಾರೆ. ಸ್ಕೂಲ್ ಟ್ರಿಪ್ ಅಲ್ಲಿ ಈ ಒಂದು ಪ್ಲೇಸ್ ಕೂಡ ಇನ್ಕ್ಲೂಡ್ ಆಗಿತ್ತು ನಮಗೆ. ಸೊ ಇದು ನನ್ನ ಸೆಕೆಂಡ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು. ಅಂಡ್ ಈ ಟೆಂಪಲ್ ಅಲ್ಲಿ ಬುದ್ಧಿಸಮ್ ಗಾಡ್ ಗಾಡೆಸ್ ದೊಡ್ಡ ದೊಡ್ಡ ಫ್ರೇಮ್ಸ್ ನ ಇಡೀ ದೇವಸ್ಥಾನದಲ್ಲಿ ನೋಡ್ಬೋದು. ಒನ್ ಆಫ್ ದ ಕೂಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಏನೋ ಒಂಥರ ಕೂಲೆಸ್ಟ್ ವಾತಾವರಣ, ತುಂಬಾ ಸೈಲೆನ್ಸ್ ಆಗು ಇತ್ತು. ವೈಶ್ ಕಂಪ್ಲೀಟ್ ದೇವಸ್ಥಾನದಲ್ಲಿ ಕಲರ್ಫುಲ್ ಆಗಿ ಅಲ್ಲಲ್ಲಿ ನೋಡ್ಬೋದು ಬೌದ್ಧ ದೇವರುಗಳು ಅಂತ ಏನು ಹೇಳ್ತಾರೆ ಅಲ್ವಾ. ಸೊ ಅದನ್ನ ಇಲ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ದೇವಸ್ಥಾನದ ಒಳಗಡೆ ಎಲ್ಲ ಮುಗಿಸ್ಕೊಂಡು, ಅಂದರೆ ಟೆಂಪಲ್ ಒಳಗಡೆ ಎಲ್ಲ ಮುಗಿಸ್ಕೊಂಡು ನಾವು ಟೆಂಪಲಿಂದ ಆಚೆ ಬಂದ್ವಿ. ಎಲ್ಲಿದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನನಾ? ಎಲ್ಲಿ ಏನು KRS ಬ್ಯಾಕ್ ವಾಟರ್ಸ್. ಈಗ ನಾವು KRS ಬ್ಯಾಕ್ ವಾಟರ್ಸ್ ಹತ್ರ ಇದ್ದೀವಿ. ಗೋಪಾಲ ಸ್ವಾಮಿ ದೇವಸ್ಥಾನ. ಎಷ್ಟು ಗಾಡಿಗಳು ಬಂದ್ರು ನಿಂತ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಪ್ಲೇಸ್ ಇದೆ, ತುಂಬಾ ದೊಡ್ಡದಾಗಿದೆ ಗ್ರೌಂಡ್ ಇಲ್ಲಿ ಪಾರ್ಕಿಂಗ್ಗೆ ಅಂತ. ಆಕ್ಚುಲಿ ಪಾರ್ಕಿಂಗ್ಗೆ ಅಂತ ಅಲ್ಲ, ಪ್ಲೇಸ್ ತುಂಬಾ ದೊಡ್ಡದಾಗಿದೆ. ಇಲ್ಲಿ ಈ ಥರ ಎಲ್ಲಾದ್ರೂ ಬರ್ಬೇಕಂದಾಗ ಫುಲ್ ಜೋಶಲ್ಲಿ ಇರ್ತೀನಿ. ಬಂದ್ಮೇಲೆ ಅಯ್ಯೋ ಈ ಬಿಸಿಲಲ್ಲಿ ಬರ್ಬೇಕಾ ಅಂತ ಫೀಲ್ ಆಗುತ್ತೆ ನನಗೆ. ತುಂಬ ಅಂದರೆ ತುಂಬ ಬಿಸಿಲಿದೆ. ಆ್ಯಕ್ಚುಲಿ ಇದು ಸುತ್ತ KRS ಬ್ಯಾಕ್ ವಾಟರ್ಸ್, ಮಧ್ಯದಲ್ಲಿ ದೇವಸ್ಥಾನ ಇದೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ರೀಸೆಂಟಾಗಿ ರೀಲ್ಸಲ್ಲೆಲ್ಲ ನೋಡೇ ಇರ್ತೀರ ಅಲ್ವಾ. ಸಾರಿ, ನಾನು ರೀಸೆಂಟಾಗಿ ರೀಲ್ಸಲ್ಲೆಲ್ಲ ನೋಡಿದ್ದೆ, ಬಟ್ ಇವತ್ತು ನಿಜವಾಗ್ಲೂ ಇಲ್ಲಿದ್ದೀನಿ. ಆ್ಯಂಡ್ ದೇವಸ್ಥಾನದ ಔಟ್ಸೈಡಲ್ಲಿ ಮಾತ್ರ ನಾವು ಯಾವ ಥರ ಆದರೂ ವಿಡಿಯೋಸ್ನ ಮಾಡ್ಕೋಬೋದು. ಸೊ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಗೋಪುರ, ಅದರೊಳಗಡೆ ಯಾವುದೇ ಥರ ಮೊಬೈಲ್ಸ್ ಅಲೋ ಮಾಡೋದಿಲ್ಲ. ಓಯ್ ಮೇ ಬಿ ಇನ್ ಕೇಸ್ ಯಾರಾದರೂ ಆ ಥರ ತೊಗೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಪರ್ಮಿಷನ್ ತೊಗೊಂಡು ಮೊಬೈಲ್ ಯೂಸ್ ಮಾಡಬೇಕಾಗುತ್ತೆ.
ಇದು ಜಸ್ಟ್ ಔಟ್ ಸೈಡ್ ಮಾಡ್ತಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ದೇವಸ್ಥಾನ. ಅಂಡ್ ದೇವಸ್ಥಾನ ಸುತ್ತ ನಮ್ಗೆ ಎಲ್ಲಿ ನೋಡಿದ್ರು ವಾಟರ್ ಕಾಣಿಸುತ್ತೆ. ಅಂಡ್ ಸೂರ್ಯ ಮುಳುಗ್ತಾ ಇರೋ ಟೈಮ್ ಆಗಿದೆ. ಆಕ್ಚುಲಿ ನಾವು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಳಗಡೆ ಯಾವುದೇ ತರ ವ್ಯೂನ ಕ್ಯಾಪ್ಚರ್ ಮಾಡೋ ಹಾಗಿಲ್ವಲ್ಲ. ಸೊ ಜಸ್ಟ್ ಔಟ್ ಸೈಡ್ ಮಾತ್ರ ತೋರಿಸ್ತಾ ಇದೀನಿ. ಅಂಡ್ ಇಲ್ಲಿ ಯಾವುದೇ ತರ ಸ್ನಾಕ್ಸ್ ಫುಡ್ ಏನು ಸಿಗೋದಿಲ್ಲ. ಜಸ್ಟ್ ದೇವಸ್ಥಾನ ಮಾತ್ರ ಇದೆ ಇಲ್ಲಿ ಅಷ್ಟೇ. ಅಂಡ್ ತುಂಬಾ ಓಪನ್ ಪ್ಲೇಸ್ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಇದೆ ಅಂಡ್ ನೀರು ಇರೋದ್ರಿಂದ ಸೆಕೆ ಜಾಸ್ತಿ ಇಲ್ಲಿ. ಈ ದೇವಸ್ಥಾನಕ್ಕೆ ದೊಡ್ಡ ಹಿಸ್ಟ್ರಿನೇ ಇದೆ. 17th ಸೆಂಚುರಿ ಹೊಯ್ಸಳ ಟೈಮ್ಸ್ ದೇವಸ್ಥಾನ ಇದು. ಕನ್ನಂಬಾಡಿ ಗ್ರಾಮ ವಿಲೇಜ್ ಏನಿದೆ ಇಲ್ಲಿ ಕಾವೇರಿ ವಾಟರ್ ಅಂದ್ರೆ KRS ಬ್ಯಾಕ್ ವಾಟರ್ಸ್ ಅಲ್ಲಿ ಆಲ್ಮೋಸ್ಟ್ 70 ಇಯರ್ಸ್ ಈ ದೇವಸ್ಥಾನ ಒಳಗಡೆನೆ ಇತ್ತು. ಅಂದ್ರೆ ಅಂಡರ್ ವಾಟರ್ ಅಲ್ಲಿ ಇತ್ತು ಈ ದೇವಸ್ಥಾನ. ಸೊ ಮಾಡರ್ನ್ ಟೆಕ್ನಾಲಜೀಸ್ ನ ಯೂಸ್ ಮಾಡಿಕೊಂಡು ಅಂಡರ್ ವಾಟರ್ ಅಲ್ಲಿ ಇದ್ದಂತಹ ದೇವಸ್ಥಾನನ ನೀರಿಂದ ಆಚೆಗೆ ಅಂದ್ರೆ ದಡದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಂಡ್ ಇನ್ನ ದೇವಸ್ಥಾನದ ಒಳಗಡೆ ಅಂತೂ ಹೇಳೋ ಹಾಗೆ ಇಲ್ಲ, ಅಷ್ಟು ಸಖತ್ತಾಗಿದೆ ಕಾರ್ವಿಂಗ್ಸ್ ಎಲ್ಲ. ಆರ್ಕಿಟೆಕ್ಚರ್ ಮತ್ತೆ ಸ್ಟೈಲ್ ಆಗಿರ್ಬೋದು. ಅಂಡ್ ಹಂಪಿ ಸ್ಟೈಲ್ ಅಲ್ಲಿ ಸ್ಟೋನ್ ಚಾರಿಯಟ್ ಕೂಡ ಮಾಡಿದ್ದಾರೆ. 46 ಸಬ್ ಶ್ರೈನ್ಸ್ ಇದೆ ಇಲ್ಲಿ. ಅಂಡ್ ಇಲ್ಲಿ ಮೇನ್ ಐಡಲ್ ವೇಣುಗೋಪಾಲ ಸ್ವಾಮಿ ಫ್ಲೂಟ್ ಪ್ಲೇ ಮಾಡ್ತಾ ಇರೋದು. ಅಂಡ್ ಇಂಟ್ರಿಕೇಟ್ ಕಾರ್ವಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದೊಂದು ಸಿಂಗಲ್ ಸ್ಟೋನ್ ಅಲ್ಲಿ ಮಾಡಿರುವಂತ ಕಾರ್ವಿಂಗ್ಸ್ ಇದು. ಅಂಡ್ ನಾವು ಹೋಗಿ ಟೈಮ್ ಆಲ್ರೆಡಿ ಸೂರ್ಯ ಮುಳುಗ್ತಾ ಇದ್ರಿಂದ ಸ್ಟೋನ್ ಚಾರಿಯಟ್ ಹತ್ರ ಎಷ್ಟು ಚೆನ್ನಾಗಿ ಸೂರ್ಯನ ಕಿರಣಗಳು ಬೀಳ್ತಾ ಇದೆ ನೋಡಿ. ನೋಡು ಸೂರ್ಯನ ಕಿರಣ ಬೀಳ್ತಾ ಇದೆ. ಕಾಣಿಸ್ತು ನನಗೂ. ನೋಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದೊಂದು ಕಾರ್ವಿಂಗ್ಸ್ ಆರ್ಟ್ ಹತ್ರನೂ ಡೀಟೇಲ್ಡ್ ಕಾರ್ವಿಂಗ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಟೆಂಪಲ್ ಸುತ್ತ ಇದೇ ತರನೇ ಮಂಟಪಗಳನ್ನ ಮಾಡಿದ್ದಾರೆ. ಸೊ ನೀವು ದೇವಸ್ಥಾನದ ಒಳಗಡೆ ಹೋದ್ರೆ ಹಳೆ ದೇವಸ್ಥಾನ ಮತ್ತೆ ಹೊಸ ದೇವಸ್ಥಾನಕ್ಕೆ ಏನ್ ಡಿಫ್ರೆನ್ಸ್ ಇದೆ, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಬ್ಲೂ ಪ್ರಿಂಟ್ ನ ಸ್ಟಿಕ್ ಮಾಡಿದ್ದಾರೆ. ಯಾರಾದ್ರೂ ಇಲ್ಲಿಗೆ ಬಂದಾಗ ನೋಟಿಸ್ ಮಾಡಬಹುದು. ಅಮ್ಮ ಬೀಳ್ತೀಯಾ ಗೊತ್ತಾಗ್ತಿದೆ ನನ್ಗೆ. ಇಬ್ರು ಬೀಳ್ತೀರಾ. ರಂಗನತಿಟ್ಟು ಬರ್ತ್ ಸೆಂಚುರಿಗೆ ಬಂದ್ವಿ. ಇದು ನಿಮ್ಗೆ ಬೇಕಾಗಿದ್ದ ಶಿಲ್ಪ. ಅವಾಗ ನಿಜ ಒಪ್ಕೋತಿ ಅಲ್ವಾ? ಆಕ್ಚುಲಿ ನಾವು KRS ಬ್ಯಾಕ್ ವಾಟರ್ಸ್ ಹತ್ರ ಇರಬೇಕಾದ್ರೆ ಮುನಿ ಹೇಳಿದ್ರು ಟೈಮ್ ಆಗ್ಬಿಡುತ್ತೆ ರಂಗನತಿಟ್ಟು ಹೋಗಬೇಕು ಅಂತಂದ್ರೆ ಬೇಗ ಬನ್ನಿ ಅಂತ. ಬಟ್ ನಾವು ಅಲ್ಲಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಲೇಟ್ ಮಾಡಿಬಿಟ್ವಿ. ಬಟ್ ಇಲ್ಲಿಗೆ ಯಾವ ಸ್ಪೀಡಲ್ಲಿ ಬಂದ್ವು ಅದೇ ಸ್ಪೀಡಲ್ಲಿ ರಿಟರ್ನ್ ಹೋಗ್ತಾ ಇದ್ವಿ. ಬಿಕಾಸ್ ಬರ್ತ್ ಸೆಂಚುರಿ ಕ್ಲೋಸ್ ಆಗಿಬಿಟ್ಟಿತ್ತು. ಅಂದರೆ ಯೂಶ್ವಲಿ ಅದರ ಟೈಮಿಂಗ್ಸು 5:30 ಅನ್ಸುತ್ತೆ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ. ಅಲ್ಲಿಂದ ನೆಕ್ಸ್ಟ್ ನಾವು ಪಯಣ ಕಾರ್ ಮ್ಯೂಸಿಯಂಗೆ ಬಂದ್ವಿ. ಸೊ ಈ ಕಾರ್ ಮ್ಯೂಸಿಯಮ್ ಇಂಡಿಯಾಗೆ ಲಾರ್ಜೆಸ್ಟ್ ಕ್ಯೂರೇಟೆಡ್ ವಿಂಟೇಜ್ ಕಾರ್ ಮ್ಯೂಸಿಯಂ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾವು ಒಂದು 2 ಇಯರ್ಸಿಂದ ರೀಲ್ಸಲ್ಲಿ ನೋಡ್ತಾ ಇರ್ತೀವಿ ಅಲ್ವಾ. ಆ್ಯಂಡ್ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಕಾರ್ ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ. ಕಾರ್ ಕಲೆಕ್ಷನ್ಸ್ ಮಾತ್ರ ಅಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ವಿಂಟೇಜ್ ವೆಹಿಕಲ್ಸ್ನ ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಬರೀ ವೆಹಿಕಲ್ಸ್ ಕಲೆಕ್ಷನ್ಸ್ ಮಾತ್ರ ಅಲ್ಲ, ಏನ್ಷಿಯಂಟ್ ಟೈಮ್ಸಲ್ಲಿ ಯೂಸ್ ಮಾಡ್ತಿದ್ದಂತಹ ಹೌಸ್ ಓಲ್ಡ್ ಥಿಂಗ್ಸ್ನು ನಾವಿಲ್ಲಿ ನೋಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಐಟಮ್ಸ್ ಆ್ಯಂಡ್ ವಾಟ್ ನಾಟ್. ಅವ್ರು ಹೇಳಿದ್ರು ಒಳಗಡೆ ಇದೆ ಅಂತ. ಮ್ಯೂಸಿಯಂ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಏನದರ್ಶ IQ ಮ್ಯಾಪ್ ಅದ್ರದ್ದು. ಬಾಯ್ ಬಾಯ್. ಕೋನ್ ಬೇರ ಅವ್ರು ಹೇಳಿದ್ರು ಒಳಗಡೆ ಇದೆ ಅಂತ.
ಹಂಗೆ ಹೆಂಗ್ ಬಂತು ಮುಂದಕ್ಕೆ ಅದು? ಹೆಂಗಿದೀವಿ ನೋಡಿ ಎಲ್ಲರೂ. ನಾನ್ ನೋಡು ಇದೇನು ಇಷ್ಟಕ್ಕ ಡ್ಯಾನ್ಸು ರಾತ್ರಿ ಡ್ಯಾನ್ಸ್. ಸೊ ನಾವು ಮ್ಯೂಸಿಯಂ ಮುಗಿಸ್ಕೊಂಡು ಡೈರೆಕ್ಟ್ ಮನೆ ಕಡೆ ಬ್ಯಾಂಗ್ಳೂರ್ಗೆ ರಿಟರ್ನ್ ಆದ್ವಿ. ನಾವು ಅಲ್ಲಿ ತಗೊಂಡಿರೋಂಥ ಒಂದಷ್ಟು ಫೋಟೋ ಕ್ಲಿಪ್ಸ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.